ರಾಜಮೌಳಿ ಕ್ಷಮೆ ಕೇಳಿದ್ರೆ ಸಾಕೆ. ಕಟ್ಟಪ್ಪ ಈಗ್ಲಾದ್ರೂ ಬಾಯ್ಬಿಟ್ಟು ಕ್ಷಮೆ ಕೇಳಪ್ಪ. ಹೌದು, ಬಾಹುಬಲಿ 2 ಚಿತ್ರದ ಕಟ್ಟಪ್ಪ ಪಾತ್ರಧಾರಿ ಸತ್ಯರಾಜ್ ವಿರುದ್ಧ ಕನ್ನಡಿಗರು ಗರಂ ಆಗಿ ಸುಮಾರು ತಿಂಗಳುಗಳು ಕಳೆದಿವೆ. ಕಾವೇರಿ ನೀರು ವಿವಾದಕ್ಕೆ ಸಂಬಂಧಪಟ್ಟಂತೆ ಕನ್ನಡಿಗರನ್ನ ನಿಂದಿಸಿರುವ ತಮಿಳು ನಟ ಸತ್ಯರಾಜ್ ವಿರುದ್ಧ ಕನ್ನಡಿಗರ ಹೃದಯದಲ್ಲಿ ರೋಷಾಗ್ನಿ ಹೊತ್ತಿ ಉರಿತಾ ಇದೆ. ಕನ್ನಡಿಗರಲ್ಲಿ ಸತ್ಯರಾಜ್ ಬಹಿರಂಗ ಕ್ಷಮೆ ಕೇಳಬೇಕು, ಇಲ್ಲವಾದಲ್ಲಿ ಸತ್ಯರಾಜ್ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿರೋ ಬಾಹುಬಲಿ 2 ಬಿಡುಗಡೆಗೆ ಅವಕಾಶ ನೀಡೋದಿಲ್ಲ ಎಂದು ಕನ್ನಡಿಗರು ತೊಡೆತಟ್ಟಿ ನಿಂತು ಬಹುಕಾಲವೇ ಆಯಿತು. ಆದರೂ ಸತ್ಯರಾಜ್ ಇನ್ನೂ ತುಟಿ ಎರಡೂ ಮಾಡಿಲ್ಲ. ಬಾಹುಬಲಿ 2 ಬಿಡುಗಡೆ ಇನ್ನೇನು ದಿನಗಣನೆ ಆರಂಭವಾಗಿದ್ದು, ಕಟ್ಟಪ್ಪ ಇನ್ಮೇಲಾದ್ರೂ ಕ್ಷಮೆ ಕೇಳಬೇಕು. ಸತ್ಯರಾಜ್ ಕೊಟ್ಟಿರೋ ಹೇಳಿಕೆಗೂ ನಮಗೂ ಸಂಬಂಧವಿಲ್ಲ, ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಸತ್ಯರಾಜ್ ಮೇಲಿರೋ ಕೋಪವನ್ನ ಬಾಹುಬಲಿ 2 ಚಿತ್ರದ ಮೇಲೆ ತೋರಿಸಬೇಡಿ. ಸತ್ಯರಾಜ್ ಬಾಹುಬಲಿ ಚಿತ್ರದ ನಿರ್ದೇಶಕ ಅಲ್ಲ, ನಿರ್ಮಾಪಕನೂ ಅಲ್ಲ, ಕೇವಲ ನಟ ಮಾತ್ರ. ಬಾಹುಬಲಿ ಚಿತ್ರದ ಬಿಡುಗಡೆ ತೊಂದರೆ ಮಾಡಿದ್ರೆ ಸತ್ಯರಾಜ್ಗೆ ಆಗುವ ನಷ್ಟ ಏನಿಲ್ಲ ಅಂತ ನಿರ್ದೇಶಕ ಎಸ್ ರಾಜಮೌಳಿ ಇಂದು ವಿಡಿಯೋ ಮೂಲಕ ಕನ್ನಡಿಗರನ್ನ ಮನವಿ ಮಾಡಿದ್ದಾರೆ. ಇಡೀ ಭಾರತವೇ ಬೆರಗಾಗುವಂತೆ ಬಾಹುಬಲಿ ಚಿತ್ರವನ್ನ ತಯಾರು ಮಾಡಿರೋ ಪ್ರತಿಭಾವಂತ ನಿರ್ದೇಶಕ ಎಸ್ ರಾಜಮೌಳಿ ಕನ್ನಡಿಗರ ಮನಸ್ಸಿಗೆ ಆಗಿರುವ ಘಾಸಿಯನ್ನ ಅರ್ಥ ಮಾಡಿಕೊಂಡು ವಿಡಿಯೋ ಸಂದೇಶ ನೀಡಿದ್ದಾರೆ. ಈ ಬುದ್ಧಿ ಕಟ್ಟಪ್ಪನಿಗೆ ಇನ್ನೂ ಬಂದಿಲ್ಲವೇ ಎನ್ನುವುದು ಕನ್ನಡಿಗರ ಪ್ರಶ್ನೆ. ಕರ್ನಾಟಕದ ರಾಯಚೂರಿನಲ್ಲಿಯೇ ಹುಟ್ಟಿ ಬೆಳೆದ್ರೂ ರಾಜಮೌಳಿಗೆ ಕನ್ನಡ ಸರಿಯಾಗಿ ಬರಲ್ಲ. ಆದರೂ ಏನ್ ಹೇಳಬೇಕು ಎಂಬುದನ್ನ ಕನ್ನಡದಲ್ಲಿ ಕಲಿತು ಕೋಟ್ಯಾಂತರ ಕನ್ನಡಿಗರ ಮುಂದೆ ತಮ್ಮ ಕೋರಿಕೆಯನ್ನ ಇಟ್ಟಿದ್ದಾರೆ. ಸತ್ಯರಾಜ್ ಎಂದೋ ಮಾಡಿರುವ ಕಮೆಂಟ್ನಿಂದ ಬಾಹುಬಲಿ ನಿರ್ಮಾಪಕರಿಗೆ ನಷ್ಟ ಆಗುವುದು ಸರಿಯಲ್ಲ ಅಂತ ಸ್ವತಃ ರಾಜಮೌಳಿ ತಮ್ಮ ವಿಡಿಯೋದಲ್ಲಿ ಹೇಳಿದ್ದಾರೆ. ತಮ್ಮಿಂದ ಎಷ್ಟು ತೊಂದರೆ ಆಗ್ತಿದ್ರು ಕ್ಷಮೆ ಕೇಳುವ ದೊಡ್ಡ ಗುಣ ಕಟ್ಟಪ್ಪನಿಗಿನ್ನೂ ಬಂದಿಲ್ಲ. ಕರ್ನಾಟಕದಲ್ಲಿ ಎದ್ದಿರುವ ವಿವಾದದ ಕುರಿತು ಸತ್ಯರಾಜ್ ಅವರಿಗೆ ಫೋನ್ ಮಾಡಿ ವಿಷಯ ತಲುಪಿಸಿದ್ದೇವೆ ಎಂದಿದ್ದಾರೆ ಎಸ್ ರಾಜಮೌಳಿ. ಇಷ್ಟಾದರೂ ಸತ್ಯರಾಜ್ ಕನ್ನಡಿಗರ ಮುಂದೆ ತಲೆ ಬಾಗ್ತಿಲ್ಲ. ಕನ್ನಡಿಗರ ಬಗ್ಗೆ ಕೇವಲವಾಗಿ ಮಾತನಾಡಿದ್ದ ನಂತರ ಅದರಿಂದಾದ ವ್ಯತಿರಿಕ್ತ ಪರಿಣಾಮಗಳನ್ನು ಗಮನಿಸಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರೇ ಕ್ಷಮೆ ಕೇಳಿದ್ರು. ಆ ಉದಾರತನ ಸತ್ಯರಾಜ್ ಅವರಿಗೆ ಬರುವುದು ಯಾವಾಗ? ಕಾರಣ ಏನೇ ಇರಬಹುದು, ಬಾಹುಬಲಿ 2 ಚಿತ್ರ ವಿತರಣೆ ಹಕ್ಕು ಕರ್ನಾಟಕದಲ್ಲಿ ಇನ್ನೂ ಸೇಲ್ ಆಗಿಲ್ಲ. ಬಿಕಾರಿಯಾಗುವ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಮೇಲಾಗಿ ಬಿಡುಗಡೆಯಾಗುವ ದಿನ ಬೆಂಗಳೂರು ಬಂದ್ ಆಗಲಿದೆ. ಇದರಿಂದ ನಿರೀಕ್ಷೆ ಮಟ್ಟದ ಕಲೆಕ್ಷನ್ ಆಗೋದಿಲ್ಲ ಎಂಬುದು ಸುಳ್ಳಲ್ಲ. ಕಟ್ಟಪ್ಪನಿಂದ ಇಷ್ಟೆಲ್ಲ ಸಮಸ್ಯೆ ಆಗ್ತಿರುವಾಗ ಸ್ವಾಭಿಮಾನಿ ಕಟ್ಟಪ್ಪ ಈಗಲಾದರೂ ಬಾಯ್ಬಿಟ್ಟು ಕ್ಷಮೆ ಕೇಳಲೇಬೇಕು. ಇನ್ನು ಬಾಹುಬಲಿಯ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಸದ್ಯಕ್ಕೆ ಸುದ್ದಿ ಕೊಟ್ಟಿದ್ದು ನಾನು ನಿಮ್ಮ ಶ್ರುತಿ ಪಾಟೀಲ್. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.